welcome back to my channel. ನೀವೆಲ್ಲ ನನ್ನ ಹೋದ ವ್ಲಾಗ್ ಅಲ್ಲಿ ನಾನು ವಿಚ್ ಕಾಲೇಜ್ ಆಮ್ ಐ ಜಾಯ್ನಿಂಗ್ ಅನ್ನೋ ವಿಡಿಯೋದಲ್ಲಿ ನೀವೆಲ್ಲ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ ಕೇಳಿದ್ರಿ. ನಾನು ಕೇಳಿ ಅಂತ ಕೂಡ ಕೇಳಿದೆ, ಅದಕ್ಕೆ ನೀವು ಕೇಳಿದ್ರಿ. ಸೊ ಅದಕ್ಕೆಲ್ಲ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ನಾನು ಯಾವ ಕಾಲೇಜ್ ಜಾಯ್ನ್ ಆಗ್ತಾ ಇದ್ದೀನಿ ಆ್ಯಂಡ್ ನೀವು ಕೇಳಿರೋ ಕೆಲವೊಂದು ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಕೊಡ್ತಾ ಇದ್ದೀನಿ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ಎಷ್ಟು ರಿಸರ್ಚ್ ಮಾಡಿದ್ದೀನೋ ಅಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಇವತ್ತು. ಸೊ ಫಸ್ಟ್ ನಾನು ಇಲ್ಲಿ ಕ್ವೆಶ್ಚನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ. ನನ್ನ ಕೈಯಲ್ಲಿ ಆ ವಿಡಿಯೋ ಬಂದಿರೋ ಎಲ್ಲ ಕಮೆಂಟ್ಸ್ ಇದೆ, ನಾನು ರಿಪ್ಲೈ ಮಾಡಿದ್ರು ಸಹ ಇಲ್ಲಿ ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ. ಕೆಲವೊಂದು ಆ್ಯಕ್ಚುಲಿ ಮಾಡಿಬಿಟ್ಟಿದ್ದೀನಿ, ಬಟ್ ಸ್ಟಿಲ್ ಇಲ್ಲಿ ತಿರ್ಗಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕಮೆಂಟ್ ರೇಖಾ ಸುರಿ 6730 ಅಂತ ಅವ್ರು ಮಾಡಿರೋಂಥ ಕಮೆಂಟ್ ಇದು. ಸೊ ಅವ್ರು ಕೇಳ್ತಿರೋದೇನು ಅಂದರೆ, ಸಿಸ್ಟರ್ BCom ಜನರಲ್ GFGC ಕಾಲೇಜ್ ಗುಡ್ ಆರ್ ಬ್ಯಾಡ್ ಪ್ಲೀಸ್ ತಿಳಿಸಿ. ನಂದು ಸೆಕೆಂಡ್ PU 79.5% ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸೆಂಟೇಜ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನಗೆ GFGC ಕಾಲೇಜ್ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ, ನಾನು ಕೇಳೇ ಇರಲಿಲ್ಲ ಆ್ಯಕ್ಚುಲಿ ಈ ಕಾಲೇಜ್ ಬಗ್ಗೆ. ನೀವು ಕಮೆಂಟ್ ಹಾಕಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಕಾಲೇಜ್ ಇದೆ ಅಂತ. ನಾನು ಗೂಗಲ್ ಸರ್ಚ್ ಮಾಡಿದ ಮಟ್ಟಿಗೆ ವಿಜಯನಗರಲ್ಲಿದೆ ಅಂತ ಗೊತ್ತಾಯಿತು. ಅರೆ ನಂಗೆ ಅಷ್ಟು ಐಡಿಯಾ ಇದೆ ಈ ಕಾಲೇಜ್ ಬಗ್ಗೆ, ಸೊ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಅಂತ ನಾನು ಏನೂ ಹೇಳ್ತಿಲ್ಲ. ಸೊ ನೀವೊಂದ್ಸತಿ ರಿಸರ್ಚ್ ಮಾಡಿ ಒಂದ್ಸತಿ ಕಾಲೇಜ್ಗೆ ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿರೋ ಲೆಕ್ಚರರ್ಸ್ ಜೊತೆ ಅಥವಾ ಅಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ಎಲ್ಲ ಮಾತಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ YHS ACCA ಅಂತ ಸುಷ್ಮಾ S5666 ಅವ್ರು ಕೇಳಿದ್ದಾರೆ. ಆ್ಯಂಡ್ ಇನ್ನೊಬ್ರು ಸೇಮ್ ಸಿಮಿಲರ್ ಕ್ವೆಶನ್ ಇದೆ, ಲಕ್ಷಾ ಪೂವಮ್ಮ 9755 ಅಂತ. ಪ್ಲೀಸ್ ಡೂ ಶೇರ್ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ BCom ಆ್ಯಂಡ್ ACCA ಅಂತ. ಸೊ ಇವಾಗ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ಇವೆರಡು ಕೋರ್ಸ್ ಬಗ್ಗೆನೂ ಹೇಳ್ತೀನಿ ಆ್ಯಂಡ್ ನಾನು ಇದಕ್ಕೆ ಯಾಕೆ ಆಪ್ಟ್ ಮಾಡ್ಕೊಂಡೆ ಅಂತ ಕೂಡ ಹೇಳ್ತಿದ್ದೀನಿ. ಸೊ ಫಸ್ಟ್ ನಾನು ಯಾಕೆ ಕಾಮರ್ಸ್ ಸೇರಿದ್ದು ಅಂದರೆ, ನಾನು CA ಮಾಡಬೇಕು ಅಂತ ಏಮ್ ಇಟ್ಕೊಂಡು ಕಾಮರ್ಸ್ ಸೇರಿದ್ದು. ಸೆಕೆಂಡ್ PU ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ CAಗೆಲ್ಲ ಸೇರಿಕೊಂಡ್ರು, ಬಟ್ ನಾನಿನ್ನ ಹೋಲ್ಡಲ್ಲಿ ಇಟ್ಟಿದ್ದೆ. ಬಿಕಾಸ್ ನನಗೆ ಸ್ವಲ್ಪ ಮ್ಯೂಸಿಕ್ ಕಡೆ ಅವಾಗ ಒಲವು ಜಾಸ್ತಿ ಆಗಿತ್ತು ಆ್ಯಂಡ್ BA ಇನ್ ಮ್ಯೂಸಿಕ್ ಮಾಡೋಣ ಡಿಗ್ರಿಗೆ ಅಂತ ಅಂದ್ಕೊಂಡಿದ್ದೆ. ನಾನು ಹೋದ ವ್ಲಾಗಲ್ಲೂ ಕೂಡ ಹೇಳಿದ್ದೆ ದಟ್ ನನಗೆ ತುಂಬ ಇಷ್ಟ ಆಯಿತು ಅದೊಂದು ಕೋರ್ಸ್ ಮಾಡೋದು, ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ ಅಂತ. BA ಇನ್ ಮ್ಯೂಸಿಕ್ ಕೋರ್ಸ್ ಮಾಡಬೇಕು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ. ಆದರೆ ಬ್ಯಾಂಗ್ಳೂರಲ್ಲಿ ಯಾವುದೋ ಅಷ್ಟು ಚೆನ್ನಾಗಿರೋ ಕಾಲೇಜ್ ಇಲ್ಲ ಮ್ಯೂಸಿಕ್ಗೆ. ಇರೋದು ಅಂದರೆ ಕ್ರೈಸ್ಟ್ ಇದೆ. ಕ್ರೈಸ್ಟ್ ನಮ್ಮ ಮನೆಗೆ ತುಂಬ ದೂರ ಆಗುತ್ತೆ, ಸಿಕ್ಕಾಪಟ್ಟೆ ದೂರ. ನಾನು 2 ಬಸ್ ಕ್ಯಾಚ್ ಮಾಡಿ ಆಮೇಲೆ ನಡಿಬೇಕು. ಸೊ ಅಷ್ಟು ಡೈಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ಇನ್ನೊಂದು ಕಡೆ ಮ್ಯೂಸಿಕ್ ಇರೋದು ಅಂದರೆ PS ಕಾಲೇಜಲ್ಲಿದೆ, PS ಯೂನಿವರ್ಸಿಟಿಲಿ. ಅದರೊಳಗೆ ಚೆನ್ನಾಗಿದೆ, ಬಟ್ ಏನು ಅಂದರೆ ನಾನು ಇದೆಲ್ಲ ಕಲಿಬೇಕಾಗುತ್ತೆ. ಯಕ್ಷಗಾನ ಅಂತೆ, ಪಪೆಟ್ ಶೋ ಮಾಡೋದು, ಆಮೇಲೆ ಇನ್ನು ತುಂಬ ಆ್ಯಕ್ಟಿವಿಟೀಸ್, ಡ್ಯಾನ್ಸ್, ಕಥಕ್ ಅದೆಲ್ಲ ಕಲಿಬೇಕಾಗತ್ತೆ. ಅಷ್ಟೆಲ್ಲ ನಂಗೆ ನೆಸೆಸಿಟಿ ಇಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಇವಾಗ ತಿರ್ಗಾ BComಗೆ ಬಂದೆ. ಆ್ಯಂಡ್ ನನಗೆ CA ಇವಾಗ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, BCom ವಿತ್ CA ಮಾಡ್ಬೋದಿತ್ತು. ನಾನು ಯಾಕೆ ಮಾಡ್ತಿಲ್ಲ ಅಂದರೆ, ಇವಾಗ CA ತೊಗೊಂಡ್ರೆ ನಾನು ಅದಕ್ಕೆ ಸಿಕ್ಕಾಪಟ್ಟೆ ಓದಬೇಕಾಗುತ್ತೆ. ನಂಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಮ್ಯೂಸಿಕ್ಕಿಗೂ ಈಕ್ವಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು CA ತೊಗೊಳ್ತಾ ಇಲ್ಲ. ನಂಗೆ CA ಆಲ್ಟರ್ನೇಟಿವ್ ಇನ್ನೇನಿದೆ ಅಂತ ಹುಡುಕ್ದಾಗ ಸಿಕ್ಕಿದ್ದು ACCA ಆ್ಯಂಡ್ CFA ಆಲ್ಮೋಸ್ಟ್ ಕಷ್ಟನೇ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ACCAನೇ ತೊಗೊಳ್ಳೋಣ ಅಂತ ಹೇಳಿದೆ. ಅದು ಅಲ್ಲದೆ CA ಬರೀ ಇಂಡಿಯಾದಲ್ಲಿ ರೆಕಗ್ನೈಸ್ ಆಗಿರೋವಂಥದ್ದು, ಆದರೆ ACCA ಓವರ್ ಆಲ್ 180 ಕಂಟ್ರೀಸಲ್ಲಿ ರೆಕಗ್ನೈಸ್ ಆಗಿದೆ. ಆಮೇಲೆ ACCA ಆರಾಮಾಗಿ 2 to 3 ಇಯರ್ಸಲ್ಲಿ ಮುಗಿಸ್ಬಿಡ್ಬೋದು. ಲೈಕ್ ಅದರೊಳಗೆ 13 ಪೇಪರ್ಸ್ ಇದೆ ACCAಲಿ. ಅದರೊಳಗೆ ನಾನು ಯಾವ ಕಾಲೇಜ್ ಸೇರಿರೋದು ಅಂತ ಆಮೇಲೆ ಹೇಳ್ತೀನಿ. ನಾನು ಸೇರಿರೋ ಕಾಲೇಜಲ್ಲಿ 9 ಪೇಪರ್ಸ್ ಎಕ್ಸಾಮ್ಷನ್, ಅಂದರೆ 9 ಪೇಪರ್ಸ್ ಬರೆಯೋಂಗಿಲ್ಲ. ಇನ್ನು ಬರೀಬೇಕಾಗಿರೋದು ಬರೀ 4 ಪೇಪರ್ಸ್ ಇರೋದ್ರಿಂದ ಆರಾಮಾಗೆ 2 to 3 ಇಯರ್ಸ್ ನಾನು BCom ಜೊತೆನೇ ಮುಗಿಸ್ಕೊಡ್ಬಿಡ್ಬೋದು. ಆದರೆ CA ಹಾಗಲ್ಲ, ಸಿಕ್ಕಾಪಟ್ಟೆ 4 to 5 ಇಯರ್ಸ್ ಹಿಡಿಯುತ್ತೆ ಮುಗಿಸೋಕ್ಕೆ. ಅದು ಫಸ್ಟ್ ಅಟೆಂಪ್ಟ್ಗೆ. ಏನಾದ್ರು ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಆದರೆ ಇನ್ನು ತುಂಬ ವರ್ಷ ಹಿಡಿಯುತ್ತೆ. ಆ್ಯಂಡ್ ACCA CAಗಿಂತ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಆಮೇಲೆ ಅದ್ರದ್ದು ಎಂಟ್ರಿ ಲೆವೆಲ್ ಸ್ಯಾಲ್ರಿ ಬಂದು 7 lakh to 8 lakh ಇದೆ ACCAಗೆ. CAಗಾದರೆ 6 lakh ಇದೆ. ಅದರೊಳಗೂ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ACCA, ಅದಕ್ಕೆ ಅಂದ್ಕೊಂಡೆ. ಆಮೇಲೆ ಪಾಸಿಂಗ್ ಪರ್ಸೆಂಟೇಜ್ ಬಂದು ACCAದು 50 to 60% ಮಕ್ಕಳು ಪಾಸ್ ಆಗ್ತಾರೆ, ಬಟ್ CA ಆಗಲ್ಲ, ಬರೀ 6 to 7% ಅಷ್ಟೇ ಪಾಸ್ ಆಗೋದು. ಸೊ ACCAನೇ ಮಾಡ್ಬೋದಲ್ಲ ಅಂತ ಅನಿಸ್ತು. ACCA ಆ್ಯಕ್ಚುಲಿ UK ಬೇಸ್ಡ್ ಅದು.
ಅದ್ರ ಫುಲ್ ಫಾರ್ಮ್ ಬಂದು ಅಸೋಸಿಯೇಷನ್ ಆಫ್ ಚಾರ್ಟೆಡ್ ಸರ್ಟಿಫೈಡ್ ಅಕೌಂಟೆಂಟ್ಸ್ ಅಂತ. ಯಾ, ಆಮೇಲೆ ಇದು SSCAಗೆ 3 years ಎಕ್ಸ್ಪೀರಿಯನ್ಸ್ ಸಿಕ್ಕಿದ ಮೇಲಂತೂ ಸ್ಯಾಲ್ರಿನ ಹೈಕ್ ಆಗ್ತಾನೆ ಇರುತ್ತೆ. 3 years ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ. ಸೊ ನಾನು ಇವಾಗ BCom ಮುಗಿದ್ಮೇಲೆ ಎಲ್ಲರೂ 3 years ವರ್ಕ್ ಮಾಡಿದ್ರೆ ನಂಗೆ ಸ್ಯಾಲ್ರಿ ಅವಾಗಿಂದ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನನಗೆ ನಾರ್ಮಲ್ BCom ಮಾಡೋದಕ್ಕಿಂತ ಏನಾದ್ರು ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು BCom ಜೊತೆ ಅಂತಲೂ ಇತ್ತು. ಸೊ SSCA ತೊಗೊಂಡಿದ್ದು. ಆ್ಯಂಡ್ ನನಗೆ ಎಲ್ಲ ಸಬ್ಜೆಕ್ಟ್, ಕಾಮರ್ಸಲ್ಲಿರೋ ಎಲ್ಲ ಸಬ್ಜೆಕ್ಟಿಂದ ಅಕೌಂಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಅಕೌಂಟೆನ್ಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಆಮೇಲೆ ನಮಗೆ ಜೈನ್ ಕಾಲೇಜ್, ನಾನು ಅದೇ ಜೈನ್ ಕಾಲೇಜು. ಸೊ ಅಲ್ಲಿ ಹೇಳ್ಕೊಟ್ಟಿದ್ದ ರೀತಿ ಇರ್ಬೋದು, ಸಿಕ್ಕಾಪಡೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ಆ ಟೀಚರಿಂದನೇ ನಂಗೆ ಅಕೌಂಟೆನ್ಸಿ ಮೇಲೆ ಸಿಕ್ಕಾಪಡೆ ಇಷ್ಟ ಆಗೋಗಿತ್ತು, ಎಸ್ಪೆಷಲಿ ಫಸ್ಟ್ PUಲಿ. ಸೊ ನನಗೆ ಅಕೌಂಟೆನ್ಸಿ ಅಂದರೆ ತುಂಬ ಇಷ್ಟ ಇದ್ದಿದ್ದ SSCAನೇ ತಗೊಂಡೆ. ಆ್ಯಂಡ್ ಆವಾಗಲೇ ಹೇಳಿದಾಗೆ 13 ಪೇಪರ್ಸ್ ಇದೆ. ಅದರೊಳಗೆ 3 ಲೆವೆಲ್ಸ್ ಇದೆ. ನಾಲೆಜ್ ಲೆವೆಲ್, ಸ್ಕಿಲ್ ಲೆವೆಲ್ ಆ್ಯಂಡ್ ಪ್ರೊಫೆಷ್ನಲ್ ಲೆವೆಲ್ ಅಂತ. ಯಾ, ಆ್ಯಂಡ್ ನಾನು ಅವಾಗಲೇ 9 ಪೇಪರ್ಸ್ ಎಕ್ಸಾಮ್ಷನ್ ಅಂತ ಹೇಳಿದ್ನಲ್ಲ, ಆ 9 ಪೇಪರ್ಸ್ ಎಕ್ಸಾಮ್ಷನ್ ಯಾಕೆ ಅಂದರೆ BCom ನಾವು ಇವಾಗ ಕೆಲವೊಂದು ಕಾಲೇಜಲ್ಲಿ ಮಾತ್ರ ಎಕ್ಸಾಮ್ಷನ್ ಇರುತ್ತೆ. ಆ ಎಕ್ಸಾಮ್ಷನ್ ಇರೋ ಕಾಲೇಜ್ಗಳಲ್ಲಿ ಅವ್ರು ಕೊಡೋವಂಥ ಪೇಪರ್ಸು ಆಲ್ರೆಡಿ SSCA ಫಸ್ಟ್ 9 ಪೇಪರ್ಸ್ ಇರುತ್ತಲ್ಲ, ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎರಡು ಸತಿ ಬರೆಯೋ ಅವಶ್ಯಕತೆ ಇಲ್ಲ, ಅದರೊಳಗೆ ಎಲ್ಲ ವಿಷಯ ಕವರ್ ಆಗಿರುತ್ತೆ ಅಂತ 9 ಪೇಪರ್ಸ್ ಎಕ್ಸಾಮ್ಷನ್ ಇರೋದು. ಈ 4 ಪೇಪರ್ ಬರಿಬೇಕಷ್ಟೆ. ಆ್ಯಂಡ್ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನನಗೆ ಒಟ್ಟಿಗೆ 2 ಕ್ವಾಲಿಫಿಕೇಷನ್ ಆಗುತ್ತೆ. ಅಂದರೆ ಇವಾಗ ನಾನು BCom ಮಾಡ್ತಾ ಇದ್ದೀನಿ, ಅದೊಂದು ಕ್ವಾಲಿಫಿಕೇಷನ್. SSCA ಅದೊಂದು ಕ್ವಾಲಿಫಿಕೇಷನ್. ಅಕಸ್ಮಾತ್ ಇದ್ರ ಮೇಲೆ ನಾನು MBA ಮಾಡಿದ್ರು ಅದೊಂದು ಕ್ವಾಲಿಫಿಕೇಷನ್ನು. ಇವಾಗ MBA ಸೈಡಿಗೆ ಇಟ್ರು ನಾನು BCom ಜೊತೆನೇ SSCA ಮಾಡೋದ್ರಿಂದ ಸೊ ನನಗೆ ಅಲ್ಲಿ ಡ್ಯುಯಲ್ ಕ್ವಾಲಿಫಿಕೇಷನ್ ಆಗುತ್ತೆ. ನಂಗೆ 4 ಪೇಪರ್ ಬರೀಬೇಕಾಗಿರೋದ್ರಿಂದ ಇವಾಗ ನಾನು BCom ಹಾನರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಅಂದರೆ 4 years BCom ನಂದು. ಸೊ ಇಯರ್ಗೆ 1 ಪೇಪರ್ ಅಂತ ಹೇಳಿದ್ರು ನನಗೆ BCom ಜೊತೆಗೇ SSCA ಮುಗ್ದೋಗುತ್ತೆ. ಆಮೇಲೆ ನಾನು ಹಾನರ್ಸ್ ತೊಗೊಂಡಿರೋದ್ರಿಂದ MBA ಕೂಡ ಬರೀ 1 ವರ್ಷ, ನನಗೆ 2 years ಮಾಡೋ ಅವಶ್ಯಕತೆ ಇಲ್ಲ. ಸೊ 5 yearsಗೆ ನಂದೆಲ್ಲ ಓದಿದ್ದೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ನಾನಿನ್ನ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಅಂತ ಅವಾಗ ಏನಾದರೂ ಅಂದ್ಕೊಂಡ್ರೆ ಅದೊಂದು ಪೆಂಡಿಂಗ್ ಇರುತ್ತೆ ಅಷ್ಟೇ. ಇಲ್ಲಾಂದರೆ ನಾರ್ಮಲ್ ಡಬಲ್ ಡಿಗ್ರಿ ಮತ್ತು ಒಂದು ಪ್ರೊಫೆಷ್ನಲ್ ಕೋರ್ಸ್ 2 ಮುಗ್ದಿರುತ್ತೆ. ಸೊ ಗೈಸ್, ನೀವೆಲ್ಲ ಕೇಳ್ತಿದ್ರಲ್ಲ ನಾನು ಏನು ಕೋರ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಇಟ್ಸ್ BCom ವಿತ್ SSCA ಹಾನರ್ಸಲ್ಲಿ. ಮತ್ತು ನಾನು ಯಾವ ಕಾಲೇಜು ಅಂತ ಕೇಳಿದ್ರಲ್ಲ, ಸೊ ನಾನು ಸೇರ್ಕೊಂಡಿರೋ ಕಾಲೇಜ್ ಬಂದು RV ಯೂನಿವರ್ಸಿಟಿ. RV ಯೂನಿವರ್ಸಿಟಿ ನೀವೆಲ್ರಿಗೂ ಕೇಳಿರ್ತೀರ ಹೆಸರು. ಆ್ಯಂಡ್ ಇಟ್ಸ್ ಸ್ಪೆಷಲೈಸ್ಡ್ ಫಾರ್ ಸೈನ್ಸ್ ಆ್ಯಕ್ಚುಲಿ. ಕಾಮರ್ಸು ಒಂದು ಆಲ್ಮೋಸ್ಟ್ 6-5 ಇಯರ್ಸಿಂದ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ. ಸೊ ಇವಾಗ ಅಲ್ಲಿಗೆ ಸೇರ್ಕೊಂಡಿದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ಟ್ರಾವೆಲಿಂಗು ಈಸಿ ಇದೆ ನನಗೆ. ಆ್ಯಕ್ಚುಲಿ ಜೈನ್ ಅಂತ ಅಂದ್ಕೊಂಡೆ, ಬಟ್ ಟ್ರಾವೆಲಿಂಗ್ ಇದು ಇನ್ನೂ ಈಸಿ ಇದೆ ನನಗೆ ಅಂತ ಹೇಳಿಬಿಟ್ಟು ಇವಾಗ ಈ ಕಾಲೇಜ್ಗೆ ಸೇರ್ತಾ ಇದ್ದೀನಿ. ಸೊ ಯಾ, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಆ್ಯಂಡ್ ನೆಕ್ಸ್ಟ್ ಏನೇನು ಕಮೆಂಟ್ ಇದೆ ಅಂತ ಹೋದೋಣ. ಲಕ್ಷ್ಮೀ K40 ಅನ್ನೋರು ಸಿಸ್ಟರ್ ಕ್ಯಾನ್ ಯು ಗಿವ್ ಎನಿ ಟಿಪ್ಸ್ ಫಾರ್ ಕ್ಲಾಸ್ 10th and 12th ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ನೀವು ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಯಾ, ಇನ್ನೊಂದು ಸತಿ ಕೊಡೋಂಥ ಅವಶ್ಯಕತೆ ಏನಿಲ್ಲ, ಅಲ್ಲೇ ಎಲ್ಲ ಇದೆ. ನೆಕ್ಸ್ಟ್ ಎಕ್ಸಾಮ್ ಟೈಮ್ ಏನಾದರೂ ಬರುತ್ತಲ್ಲ ಅವಾಗ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಶಿಲ್ಪಾ ರವಿಕ್ ಅನ್ನೋರು RV ಇಸ್ ನೈಸ್ ಅಂತ ಹೇಳಿದ್ದಾರೆ, ಅದಕ್ಕೆ ಸೇರ್ಕೊಂಡಿದ್ದೀನಿ. ನಾನು RV ಕಾಲೇಜ್ ಪೇರೆಂಟ್ಸ್ ಜೊತೆ ಎಲ್ಲ ಹೋಗಿ ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು. ಆ್ಯಂಡ್ 3 ಕ್ಯಾಂಟೀನ್ಸ್ ಇದೆ. ಆಮೇಲೆ ಲೈಬ್ರರಿ ಕೂಡ ದೊಡ್ಡದಿದೆ ಲೈಬ್ರರಿ. ಆಮೇಲೆ ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇವಾಗ ಅದಕ್ಕೆ ಸೇರ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪರಿ ವ್ಲಾಗ್ಸ್ 97 ಅಂದವರು ಹಲೋ ಅಂತ ಹೇಳಿದ್ದಾರೆ, ಹಾಯ್. ಆ್ಯಂಡ್ ತುಳಸಿ ಪೂಜಾರಿ ಅನ್ನೋರು ಬೇಸಿಕ್ ಮ್ಯಾಥ್ಸ್ ಫಸ್ಟ್ PU ಇಸ್ ಯೋರ್ ಸೆಕೆಂಡ್ PU ಅಂತ ಹೇಳಿದ್ದಾರೆ. ಬೇಸಿಕ್ ಮ್ಯಾಥ್ಸ್ ಆ್ಯಕ್ಚುಲಿ ಫಸ್ಟ್ PU ಇದೆ. ಸೆಕೆಂಡ್ PU ಇಂಟಿಗ್ರೇಷನು ಡಿಫ್ರೆನ್ಸಿಯೇಷನ್ ಅಂತೆಲ್ಲ ತಲೆ ತಿಂತಾರೆ. ಸೊ ಫಸ್ಟ್ PU ಇಸ್ ಡೆಡ್ ಈಸಿ. ಆಲ್ಮೋಸ್ಟ್ ನೀವೇನು ಕಲ್ತ್ಕೊಂಡ್ಬಂದಿರ್ತೀರೋ ಅದೇ ಇರುತ್ತೆ. ನೆಕ್ಸ್ಟ್ ಕಮೆಂಟ್ ಗೌಂಡಾ ಎಸ್ ಕ್ರಿಯೇಷನ್ಸ್ ಅನ್ನೋರು, ಹಾಯ್, ಐ ಆಮ್ ಇನ್ ಸರ್ಚ್ ಆಫ್ PU ಕಾಲೇಜ್, ಹೌ ಇಸ್ ಜೈನ್ ಕಾಲೇಜ್ ಫಾರ್ ಸೈನ್ಸ್, ಕ್ಯಾನ್ ಲೆಟ್ ಮಿ ನೋ ಅಡ್ಮಿಷನ್ಸ್ ಫೀ ಪ್ಲೀಸ್ ಅಂತ ಹಾಕಿದ್ದಾರೆ. ಅಡ್ಮಿಷನ್ಸ್ ಫೀಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಸೇರ್ಕೊಂಡಿದ್ದು ಕಾಮರ್ಸ್ ಆಗಿರೋದ್ರಿಂದ ಸೈನ್ಸ್ ಸ್ವಲ್ಪ ಜಾಸ್ತಿ ಇರಬೇಕನ್ಸುತ್ತೆ ಕಾಮರ್ಸ್ಗಿಂತ.
ಸೊ ಒಂದ್ಸತಿ ನೀವು ಕಾಲೇಜ್ ಚೆಕ್ ಮಾಡಿ ಬಂದ್ರೇನೆ ಒಳ್ಳೇದು. ಟೀಚಿಂಗ್ ಬಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಹೇಳ್ತಿರೋದು ವಿ ಪುರಂ ಜೈನ್ ಬಗ್ಗೆ. ಜಯನಗರ್ ಜೈನ್ ಗೊತ್ತಿಲ್ಲ ನನಗೆ. ವಿ ಪುರಂ ಜೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಚೆನ್ನಾಗಿದೆ. ಸೈನ್ಸು ಅಷ್ಟೇ, ಕಾಮರ್ಸ್ ಅಷ್ಟೇ, ತುಂಬ ಚೆನ್ನಾಗಿದೆ. ಯಾ ಸೊ ನೆಕ್ಸ್ಟ್ ಯೂಸರ್ YY7 ಅಂತ ಏನೋ ಇದೆ. ಅವರು ಏನಂತ ಕೇಳ್ತಿದ್ದಾರೆ ಅಂದರೆ, ನಿಮ್ಮ ತಂಗಿ ಏನು ಓದ್ತಿರೋದು ಅಂತ ಕೇಳ್ತಿದ್ದಾರೆ. ನನ್ನ ತಂಗಿ ಓದ್ತಾ ಇರೋದು 9th. ನೆಕ್ಸ್ಟ್ ಲಕ್ಷ ಪೂವಮ್ಮ ಅನ್ನೋರು ಕೇಳ್ತಿದ್ದಾರೆ, ವಾಟ್ ಅಬೌಟ್ ಕ್ರೈಸ್ಟ್ ಕಾಲೇಜ್ ಅಂತ. ಆ್ಯಕ್ಚುಲಿ ನಾನು ಫಸ್ಟ್ ಅದಕ್ಕೆ ಸೇರ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೆ ಗೈಸ್. ಆದರೆ ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ದೂರ. ಅವಾಗಲೇ ನಾನು ಹೇಳಿದ್ದೆ ಅಲ್ವಾ, ನಾನು 2 ಬಸ್ ಟ್ರಾವೆಲ್ ಮಾಡಿ ಆಮೇಲೆ ನಡ್ಕೊಂಡು ಹೋಗ್ಬೇಕು. ಡೈಲಿ ಅಷ್ಟಾಗಲ್ಲ. ಆ್ಯಂಡ್ ಅಡ್ಮಿಷನ್ಸ್ ಓಪನ್ ಇತ್ತು ಆ್ಯಕ್ಚುಲಿ ನಾನು ಹೋಗ್ಬೇಕಾದ್ರೆ. ಕಾಲೇಜ್ ಕ್ಯಾಂಪಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಕೇಳಿರೋ ಪ್ರಕಾರ ಟೀಚಿಂಗು ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಸೊ ಚೆನ್ನಾಗಿದೆ, ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ, ನೋಡ್ಕೊಂಬರ್ಬೋದು. ಅದೇ ನಮ್ಮ ಮನೇಲಿ ಆಗಲ್ಲ, ತುಂಬ ದೂರ ಆಗುತ್ತೆ. ಸೊ ನೆಕ್ಸ್ಟ್ ಕಮೆಂಟ್, ವೀಣಾ ಅನ್ನೋರು KLE ಗುಡ್ ಕಾಲೇಜ್ ಅಂತ ಕೇಳಿದ್ದಾರೆ. KLE ಐ ಥಿಂಕ್ ನಾಗರಬಾವಿಲಿ ಇರೋದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂತ ಅನಿಸುತ್ತೆ. ನನಗೆ ಆ ಕಾಲೇಜ್ ಬಗ್ಗೆ ಏನು ಐಡಿಯಾ ಇಲ್ಲ. ಆ್ಯಕ್ಚುಲಿ ನೀವು ಕಮೆಂಟ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು, ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ. ನಂಗೆ ಅಷ್ಟು ಐಡಿಯಾ ಇಲ್ಲ, ಸೊ ಗೊತ್ತಿಲ್ಲದೆ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಮೆಂಟ್, ವಿಜೇತಾ ಭಟ್ ಅನ್ನೋರು ಅಮೇಝಿಂಗ್ ಆ್ಯಂಡ್ ಗುಡ್ ಇನ್ಫಾರ್ಮೇಷನ್, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಆರ್ಟ್ ವಿತ್ ಮೀ ಅನ್ನೋರು, ಪ್ಲೀಸ್ ಸೇ ಎನಿವನ್ ದ ಸೆಕೆಂಡ್ PU ಈಸಿ ದೆನ್ ಫಸ್ಟ್ PUC ಆರ್ ವಾಟ್ ಅಂತ. ಫಾರ್ ಮೀ ಆ್ಯಕ್ಚುಲಿ ಬೇಸಿಕ್ ಮ್ಯಾಥ್ಸು ಫಸ್ಟ್ PU ಈಸಿ ಇತ್ತು. ಅದು ಬಿಟ್ಟು ಇನ್ನೆಲ್ಲ ಸಬ್ಜೆಕ್ಟು ಡಿಫಿಕಲ್ಟ್ ಇತ್ತು. ಬಿಕಾಸ್ ಬೇಸಿಕ್ ಮ್ಯಾಥ್ಸ್ ಸಮಥಿಂಗ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಬೇಸಿಕ್ಸ್ ಅಲ್ವಾ. ಅಂದರೆ ನಾನು 10th, 9th, 8th ಮ್ಯಾಥ್ಸ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸೊ ನಂಗೆ ಮ್ಯಾಥ್ಸ್ ಬಗ್ಗೆ ಐಡಿಯಾ ಇತ್ತು. ಆಮೇಲೆ ನಂಗೆ ಮ್ಯಾಥ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಸೊ ಅದೊಂದೇ ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು. ಆಮೇಲೆ ಇನ್ನು ಮಿಕ್ಕಿದ ಸಬ್ಜೆಕ್ಟ್ ಎಲ್ಲ ನಂಗೆ ಅವಾಗಿನ್ನೂ ಹೊಸದಾಗಿ ಅಲ್ವಾ, ನಮಗೆ ಅದ್ರ ಬಗ್ಗೆ 10th ಏನು ಹೇಳೇ ಇರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಅದು ಕಷ್ಟನೇ ಇತ್ತು. ಸೊ ಸೆಕೆಂಡ್ PU ಆ್ಯಕ್ಚುಲಿ ಈಸಿ ಇತ್ತು. ನನಗೆ ಓದೋದ್ರಿಂದ ಹಿಡಿದು ಎಲ್ಲ ಈಸಿ ಇತ್ತು. ಮ್ಯಾಥ್ಸ್ ಸ್ವಲ್ಪ ಕಷ್ಟ ಇತ್ತು ಸೆಕೆಂಡ್ PU. ಅದು ಬಿಟ್ಟು ಇನ್ನೆಲ್ಲ ಫಸ್ಟ್ PU ಈಸಿ ಇತ್ತು. ಅಲ್ಲ, ಸೆಕೆಂಡ್ PU ಈಸಿ ಇತ್ತು. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಕಮೆಂಟ್, ಅಕ್ಕ ನೀವು PUCಯಲ್ಲಿ ಸೈನ್ಸ್ ತೊಗೊಂಡಿದ್ದೀರಾ ಕಾಮರ್ಸ್ ತೊಗೊಂಡಿದ್ದೀರಾ? ಕಾಮರ್ಸ್ನ ಅವಾಗಿಂದ ಹೇಳಿದ್ದೆ. ಸೊ ಕಾಮರ್ಸು. ಗೈಸ್, ನಿಮ್ಮೆಲ್ಲರ ಕಮೆಂಟ್ಸ್ಗೂ ಇವತ್ತು ನಾನು ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಇನ್ಯಾವ ಥರ ವೀಡಿಯೋ ನೋಡಬೇಕು ನನ್ನ ಚಾನಲಲ್ಲಿ ಅನ್ನೋದನ್ನು ಕೂಡ ತಿಳಿಸಿ. ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ಥರ ಎಲ್ಲ ವೀಡಿಯೋದಲ್ಲೂ ಲೈಕ್ ಕಮೆಂಟ್ ಮಾಡ್ತಾ ಇದ್ದರೆ ನನಗೂ ಖುಷಿ ಆಗುತ್ತೆ. ಅವಾಗ ಇನ್ನೂ ಹೊಸ ಒಳ್ಳೊಳ್ಳೆ ಕಂಟೆಂಟ್ ಹಾಕಬೇಕು ಅಂತ ನನಗೊಂದು ಸ್ಫೂರ್ತಿ ಇರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಲೈಕ್ ಮಾಡಿ. That's it for today guys. Hope you all like this video. Nimge ee video ishta agide, do not forget to like, comment, share and subscribe to my channel. Lots of love. Take care until the next video. Bye bye.